ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಸೂಟ್‌ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ವಿಡಿಯೋಲ್ಲಿ ಹೇಳ್ದಂಗೆ ಇದು ಶ್ರೀಲಂಕನ್ದು ಮುಂದೆ ವಿಡಿಯೋಸ್ ಇರುತ್ತೆ. ಇವತ್ತಿನದ್ರಲ್ಲಿ ನಾವು ನೋಡ್ತಾ ಇರೋದು ಡೇ 1 ಅಂತ ಹೇಳ್ಬೋದು. ಶ್ರೀಲಂಕಾ ಅಲ್ಲಿ ಹೆಜ್ಜೆ ಇಟ್ಮೇಲೆ ಡೇ 1ನಲ್ಲಿ ನಾವೇನೇನು ನೋಡ್ತೀವಿ ಅಂತ ನೋಡೋಣ. ಹಾಗೆ ನಾವಿವಾಗ ಪಾಪುನ ಕರ್ಕೊಂಡು ಹೋಗೋದ್ರಿಂದ ನಾನೊಂದು ಅಡ್ವೈಸ್ ಮಾಡೋದೇನೆಂದರೆ, ಅವ್ರಿಗೆ ಕಲರಿಂಗ್ ಬುಕ್ಸು ಅಥವಾ ಅವ್ರಿಗೇನಾದರೂ ಈ ರೀಡಿಂಗ್ ಬುಕ್ಸು ಇಲ್ಲಾಂದರೆ ಏನಾದರೂ ಆ್ಯಕ್ಟಿವಿಟಿ ಬುಕ್ಸು ಈ ಥರದ್ದು ಏನಾದರೂ ತೊಗೊಂಡೋಗಿ. ಯಾಕಂದರೆ ಫ್ಲೈಟಲ್ಲಿ ಅವ್ರಿಗೆ ತುಂಬ ಬೋರ್ ಹೊಡೆಯುತ್ತೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕೆ. ಅವ್ರನ್ನ ಎಂಗೇಜ್ ಮಾಡಿ ಇಡ್ಬೋದು ಅಂತ. ನಾವಿವಾಗ ಶ್ರೀಲಂಕಾ ಅಲ್ಲಿ ರೀಚ್ ಆಗೋದು ಬಂದು ಬಂದರ್ ನೈಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇದನ್ನು ನೆಗ್ಯಾಂಬೋ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಕೊಲಂಬೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಎಲ್ಲ ಕರೀತಾರೆ. ಬಟ್ ಎಲ್ಲನೂ ಒಂದೇ. ಆ್ಯಕ್ಚುಲಿ ನಮ್ಮ ವಿಷಯದಲ್ಲಿ ಏನಾಗಿತ್ತು ಅಂದರೆ, ಅವರು ಡ್ರೈವರು ಪಿಕಪ್ ಬಂದು ನೆಗಾಂಬೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕಳಿಸಿದ್ರು. ಬಟ್ ನಮಗೆ ನಾವು ಕ್ಯಾಬ್ ಬುಕ್ ಮಾಡಿದ್ವಲ್ವ, ಅವ್ರು ಹೇಳಿದ್ದು ಬಂದರ್ ನೈಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ನಾವೇ ಕನ್ಫ್ಯೂಸ್ ಆದ್ವಿ, ನೆಗ್ಯಾಂಬೋ ಅಂತ ಹಾಕೋರೆ ಇವರು, ಅವ್ರು ಕೊಲಂಬೋ ಹಾಕೋರೆ ಅಂತ. ಆ ಥರ ಕನ್ಫ್ಯೂಷನ್ ಆಗಬೇಡಿ, ಎರಡೂ ಒಂದೇ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಪ್ಯಾಸೆಂಜರ್ಸ್ಗೆ ಇರೋದೇ ಒಂದೇ. ಇನ್ನೊಂದಿರೋದೆಲ್ಲ ಬಂದು ಸ್ಪೆಸಿಫೈಡ್ ಚಾರ್ಟರ್ ಫ್ಲೈಟ್ಸ್ಗೆ ಆ ಥರ ಇರೋ ಏರ್ಪೋರ್ಟ್ ಇದೆ ಅಷ್ಟೇ. ಒಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದಿಲ್ಲಿ. ನಮಗೆ ಕನ್ಫ್ಯೂಷನ್ ಬೇಡ ಇದು. ನಮ್ಮದೇ ಕಾರ್ ಇರೋದ್ರಿಂದ, ನಮ್ಮದೇ ಐಟಿನರಿ ಇರೋದ್ರಿಂದ ನಾವು ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ತಾರೆ. ಆ ಥರ ಒಂದು ಆಪ್ಷನ್ ಇರುತ್ತೆ ನಮಗೆ. ಯೂಶ್ವಲಿ ಪ್ಯಾಕೇಜ್ ಅಂದರೆ ಅವ್ರೇನು ತೋರಿಸ್ತಾರೋ ಅಷ್ಟೇ ನಾವು ನೋಡ್ಬೋದು. ನಮ್ಮದೇ ಎಕ್ಸ್ಪ್ಲೋರಿಂಗ್ ವೇ ಅಂದರೆ ನಮ್ಗೆ ಏನೇನು ನೋಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನೋಡ್ಬೋದು. ನಮ್ಮದಿದು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ ತಕ್ಷಣವೇ ನಮ್ಮದು ಏನಿದೆ ಐಟಿನರಿ ನಾವು ಕ್ರಿಯೇಟ್ ಮಾಡ್ಕೊಂಡು ಅದು ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಶ್ರೀಲಂಕನ್ ಪೀಪಲ್ನ ಸಿನ್ಹಲೀಸ್ ಅಂತ ಕರೀತಾರೆ. ನಮ್ಗೆ ಹೇಗೆ ಇಂಡಿಯನ್ಸ್ ಅಂತ ಕರೀತಾರೋ ಹಾಗೆ ಅವ್ರನ್ನ ಸಿನ್ಹಲೀಸ್ ಅಂತ ಕರೀತಾರೆ. ಆ್ಯಂಡ್ ಇವ್ರ ಲ್ಯಾಂಗ್ವೇಜ್ ಬಂದು ಸಿನ್ಹಲ ಅಂತ ಕರೀತಾರೆ. ಆ್ಯಂಡ್ ತಮಿಲಿಯನ್ಸು ಇದ್ದಾರೆ ಇಲ್ಲಿ, ಬಟ್ ಮೈನಾರಿಟಿ ಇದ್ದಾರೆ. ಆ್ಯಂಡ್ ತಮಿಳ್ ಲ್ಯಾಂಗ್ವೇಜೂ ಮೈನಾರಿಟಿ ಆಗಿದೆ. ಬಟ್ ಪ್ರಾಪರ್ ಲ್ಯಾಂಗ್ವೇಜ್ ಅಂದರೆ ಇಲ್ಲಿ ಸಿನ್ಹಲನೇ. ಹಾಗೆ ಇಲ್ಲಿ ಇನ್ನು ಕಲ್ಚರ್ ವೈಸ್ ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಯಾವ ಥರ ರಿಲಿಜನ್ ಇದೆ, ಸೆಕ್ಯುಲರಿಸಮ್ ಹೇಗಿದೆ, ಮತ್ತು ಇಲ್ಲಿ ಏನೇನು ಫಾಲೋ ಮಾಡ್ತಾರೆ ಇಂಥವೆಲ್ಲ ನೋಡ್ಬೋದು ನಾವು. ಶ್ರೀಲಂಕಾದು ಕ್ಯಾಪಿಟಲ್ ಸಿಲೋನ್ ಆಗಿರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶ್ರೀಲಂಕಾನ ಸಿಲೋನ್ ಅಂತ ಕರೆಯೋದೇ ಫೇಮಸ್ಸು. ಇಲ್ಲಿನ ಟೀ ಕೂಡ ಸಿಲೋನ್ ಟೀ ತುಂಬ ಫೇಮಸ್ಸು. ವರ್ಲ್ಡ್ಗೆ ಆಲ್ಮೋಸ್ಟ್ ತುಂಬ ಕಡೆ ಇವ್ರದ್ದು ಸಿಲೋನ್ ಟೀನೇ ಎಕ್ಸ್ಪೋರ್ಟ್ ಆಗುತ್ತೆ. ವರ್ಲ್ಡ್ ಫೇಮಸ್ ಟೀ ಇವರಲ್ಲಿದೆ ಅಂತ ಹೇಳ್ಬೋದು. ನಾವು ಲ್ಯಾಂಡ್ ಆಗ್ತಿದ್ದಂಗೆ ನಮ್ಮ ಕಾರ್ ಡ್ರೈವರ್ ರೆಡಿ ಇದ್ದರು ಪಿಕ್ ಮಾಡೋದಕ್ಕೆ. ಅವ್ರ ಕಡೆ ಈ ಥರ ಆರ್ಕಿಡ್ಸ್ದು ಗಾರ್ಲ್ಯಾಂಡ್ ಮಾಡಿ ಅದರಲ್ಲಿ ವೆಲ್ಕಮ್ ಮಾಡ್ತಾರೆ. ನಾವು ರೀಚ್ ಆಗಿದ್ದು ಮಧ್ಯಾಹ್ನ ಆದ್ದರಿಂದ ವೆಲ್ಕಮ್ ಎಲ್ಲ ಮುಗಿಸ್ಕೊಂಡು ಫಸ್ಟು ಊಟ ಮಾಡಿಕೊಂಡು, ಹಾಗೆ ನಮ್ಮದು ಸಿಮ್ ಏನೋ ನಾವು ಏರ್ಪೋರ್ಟ್ ಹತ್ರನೇ ತಗೊಂಡ್ವಿ. ಬಟ್ ಕರೆನ್ಸಿ ಬೇಕಿತ್ತು. ಕರೆನ್ಸಿ ಎಲ್ಲ ತಗೊಂಡು ಇಲ್ಲಿ 1000 ರುಪೀಸ್ ಬಂದು ನಮ್ದು ಅರೌಂಡ್ 300 ರುಪೀಸ್ ಆಗುತ್ತೆ. LKR 1000 = 300 INR ಅಂತ ಹೇಳ್ಬೋದು. ಅದು ನೋಡಿಕೊಂಡು ಇವತ್ತು ನಾವು ಹೋಗಿದ್ದು ನೆಗ್ಯಾಂಬೋನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಇಲ್ಲಿ ಶ್ರೀಲಂಕನ್ ಕಲ್ಚರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮೇಯ್ನಾಗಿ 3 ರಿಲಿಜನ್ಸ್ ಫಾಲೋ ಮಾಡ್ತಾರೆ. ಒಂದು ಬಂದು ಬುದ್ಧಿಸಮು, ಆಮೇಲೆ ಇನ್ನೊಂದು ಹಿಂದೂಯಿಸಮು, ಮತ್ತು ಇನ್ನೊಂದು ಕ್ರಿಸ್ಟಿಯಾನಿಟಿ. 3 ರಿಲಿಜನ್ ಇದ್ರೂ ಫ್ರೀಡಮ್ ಇದೆ 3 ರಿಲಿಜನ್ಗೆ ಫಾಲೋ ಮಾಡೋದಕ್ಕೆ. ಬಟ್ ಪ್ರಾಮಿನೆನ್ಸ್ ಇಂಪಾರ್ಟೆನ್ಸ್ ಕೊಡೋದು ಬುದ್ಧಿಸಮ್ಗೆ. ಹಾಗೆ ಇಲ್ಲಿ ಎಲ್ಲ ಕಡೆ ಎಲ್ಲ ರಿಲಿಜನ್ಸ್ ಅವ್ರು ಇರಲ್ಲ, ಬಟ್ ಬುದ್ಧಿಸ್ಟ್ ಪೀಪಲ್ ಎಲ್ಲ ಕಡೆ ಸಿಗ್ತಾರೆ. ನೀವು ಹಿಂಗೆ ತಮಿಳಿಯನ್ಸ್ ಅಂತ ನೋಡೋಕೆ ಹೋದರೆ ಒಂದೊಂದು ರೀಜನ್ಸಲ್ಲಿ ಮಾತ್ರ ಇದ್ದಾರೆ ಅಷ್ಟೇ ತಮಿಳಿಯನ್ಸು, ಎಲ್ಲ ಕಡೆ ಇಲ್ಲ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಬಂದು ಶ್ರೀಲಂಕಾಲಿ ತಮಿಳಿಯನ್ಸು ನಮಗೆ ಸಿಕ್ಕಾಪಟ್ಟೆ ಸಿಗ್ತಾರೆ. ತಮಿಳ್ ನಮಗೆ ಫೆಮಿಲಿಯರ್ ಲ್ಯಾಂಗ್ವೇಜ್ ಇರೋದ್ರಿಂದ ಒಂಥರ ಸಿಮಿಲರ್ ಅನಿಸುತ್ತೆ ಇಂಡಿಯಾಗೆ ಅಂತ ಅಂದ್ಕೊಂಡ್ವಿ. ಬಟ್ ಅದು ಡಿಫ್ರೆಂಟ್ ಕಲ್ಚರ್ ಇದೆ ಇವ್ರದ್ದು. ನಾವು ಟೆಂಪಲು ಅದೆಲ್ಲ ನೋಡಿಕೊಂಡು ಆಮೇಲೆ ಒಂದು ಫಿಶ್ ಮಾರ್ಕೆಟ್ ತೋರಿಸ್ತೀವಿ ಅಂತ ಕರ್ಕೊಂಡೋದ್ರು. ಇಲ್ಲಿ ಏನು ಥರ ಫಿಶ್ ಇಲ್ಲ ಅಂತ ಕೇಳಬೇಕು, ಏನು ಥರ ಇದೆ ಅನ್ನೋದಕ್ಕಿಂತ ನಿಮಗೆ ಸೀಯಲ್ಲಿ ಓಷನಲ್ಲಿ ಏನೇನು ಸಿಗುತ್ತೋ ಎಲ್ಲನೂ ತೊಗೊಂಡು ಬಂದು ಟ್ರೈ ಮಾಡಿಬಿಟ್ಟಿದ್ರು. ಅಷ್ಟು ವೆರೈಟಿ ಫಿಶಸ್ ಇದೆ. ಈವನ್ ಸ್ಕ್ವಿಡ್ಸು, ಆಕ್ಟೋಪಸ್ಸು, ಈ ಥರದ್ದು ಪ್ರಾನ್ಸು ಎಲ್ಲನೂ ಟ್ರೈ ಮಾಡಿದ್ದಾರೆ ಇಲ್ಲಿ. ಬೇರೆ ಕಡೆ ಎಲ್ಲ ಒಂದು ಪಾರ್ಟ್ ಐಲ್ಯಾಂಡ್ ಇರುತ್ತೆ, ಬಟ್ ಶ್ರೀಲಂಕಾನೇ ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಸೀ ಫುಡ್ಡು ಮತ್ತು ಈ ಥರ ಫಿಶ್ಶು, ತರಾವರಿ ಫಿಶ್ಗಳು ಇವೆಲ್ಲ ತುಂಬ ಫೇಮಸ್ಸು. ಇಲ್ಲಿ ಎಲ್ಲ ಕಡೆ ಸಿಗುತ್ತೆ.
ಮಾರ್ಕೆಟ್ ನೋಡಿಕೊಂಡು ನಾವು ಹೋಗಿದ್ದು ಒಂದು ಲಗೂನ್ ಬೋಟ್ ರೈಡ್ ಇದೆ. ನೆಗೆಂಬೋ ಇವಾಗ ನಾವು ತೋರಿಸಿದ ಅಷ್ಟು ಪ್ಲೇಸಸ್ ಬಂದು ನೆಗೆಂಬೋ ಅಲ್ಲಿರುವಂಥದ್ದು. ಸೊ ನೆಗೆಂಬೋ ಅಲ್ಲಿ ಒಂದು ಲಗೂನ್ ಬೋಟ್ ರೈಡ್ ಇದೆ. ಲೈಕ್ ನಮಗೆ ಹೊನ್ನಾವರಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿದೆ ಆ ಥರದ್ದು. ಅಲ್ಲಿಂದ ಹಾಗೆ ಹ್ಯಾಮಿಲ್ಟನ್ ಕೆನಲು ಜಾಯ್ನ್ ಆಗುತ್ತೆ, ಅದು ನೋಡಿಕೊಂಡು ಬರ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಲಾಸ್ಟಲ್ಲಿ ಇವತ್ತು ಕಲ್ಚರ್ ಎಲ್ಲ ನೋಡಿ ಸಾಕಾಯಿತು, ರೆಸ್ಟ್ ಮಾಡೋಣ ಅಂತ ನಾವು ಹೋಗಿದ್ದು ರೂಮ್ ಕಡೆಗೆ. ಸೊ ಅಷ್ಟು ಸುತ್ತಾಡ್ಕೊಂಡು ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದಂಗೆ ಕಳೆದೋಯ್ತು. ಆರಾಮಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು, ಇಲ್ಲಿ ಬೇಬಿ ಪೂಲು ಇತ್ತು, ದೊಡ್ಡವರಿಗೂ ಸಪ್ರೇಟ್ ಇತ್ತು. ಸೊ ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಬಿಕಾಸ್ ಅವಳು ಒಬ್ಬಳೇ ಕೂಡ ಆರಾಮಾಗಿ ನಿಂತ್ಕೊಳ್ಳೋ ಅಷ್ಟು ಡೀಪ್ ಇತ್ತು ವಾಟರು ಬೇಬಿ ಪೂಲ್ ಇರೋದ್ರಿಂದ. ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಹೋಟೆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ವರ್ತ್ ಇಟ್ ಅಂತ ಹೇಳ್ಬೋದು ನಾವು ಕೊಟ್ಟಿರೋ ಪ್ರೈಸ್ಗೆ. ಸೊ ನಾವಿವತ್ತು ಶ್ರೀಲಂಕಾಲಿ ಡೇ 1 ನಗುಂಬ ಟೂರ್ ಮಾಡಿಕೊಂಡು ಆರಾಮಾಗೆ ಸಂಜೆ ಟೈಮಲ್ಲಿ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ರಿಲ್ಯಾಕ್ಸ್ ಆಗ್ತಾ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಡಿನ್ನರ್ ಮಾಡಿಕೊಂಡು ಆರಾಮ ಮಾಡಿದ್ವಿ. ಸೊ ನಾಳೆಯಿಂದ ಇನ್ನೂ ಜಾಸ್ತಿ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮತ್ತು ಅಡ್ವೆಂಚರಸ್ ಆಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಶ್ರೀಲಂಕನ್ ವೀಡಿಯೋಸು ಬರ್ತಿದೆ. ಸೊ ನೋಡೋ ಶ್ರೀಲಂಕಾನ ನಿಮಗೂ ಪರಿಚಯಿಸೋದಕ್ಕೆ ನಾವು ಎಕ್ಸೈಟ್ ಆಗಿದ್ದೀವಿ, ಹಾಗೆ ನೀವು ಎಕ್ಸೈಟ್ ಆಗಿದ್ದೀರಾ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.